7th Standard, Chapter 5, The Growth of British Supremacy. Hello everyone, welcome to Spark by Sona. Cunning British Policies. ಬ್ರಿಟಿಷರ ಕುತಂತ್ರ ಭರಿತ ನೀತಿಗಳು. Doctrine of Subsidiary Alliance. Lord Wellesley made a plan to establish the supreme power of British in India. He encouraged the kings to engage British army support to avoid possible danger of attack from the neighboring kings. ಡಾಕ್ಟ್ರಿನ್ ಆಫ್ ಸಬ್ಸಿಡಿ ಅಲಯನ್ಸನ್ನು ಕನ್ನಡದಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಅಂತ ಹೇಳ್ತಾರೆ. ಬ್ರಿಟಿಷರು ತಮ್ಮ ಸಾರ್ವಭೌಮತ್ವವನ್ನು ಭಾರತದಲ್ಲಿ ಸ್ಥಾಪನೆ ಮಾಡುವಂಥ ಉದ್ದೇಶದಿಂದ ಈ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಅದಕ್ಕೆ ಪ್ರಮುಖ ಪಾತ್ರ ವಹಿಸಿದವನು ಅಂದರೆ ಲಾರ್ಡ್ ವೆಲೆಸ್ಲಿ. ಇವರೇನು ಮಾಡ್ತಾರೆ ಅಂದರೆ ನಮ್ಮ ಭಾರತೀಯ ರಾಜರಿಗೆ ಬ್ರಿಟಿಷ್ ಆರ್ಮಿಯನ್ನು ತಮ್ಮ ರಾಜ್ಯದಲ್ಲಿ ಇಟ್ಕೊಳ್ಳೋದಕ್ಕೆ ಎನ್ಕರೇಜ್ ಮಾಡ್ತಾರೆ. ಸಹಾಯಕ ಸೈನ್ಯ ಪದ್ಧತಿಯ ಪ್ರಕಾರ ಭಾರತೀಯ ರಾಜನಿಗೆ ನೆರೆಹೊರೆಯ ರಾಜ್ಯರಿಂದ ತೊಂದರೆ ಆಗಬೇಕಾದ್ರೆ ಬ್ರಿಟಿಷರು ಸಹಾಯ ಮಾಡ್ತಾರೆ ಅಂತ ಹೇಳಿ ಬ್ರಿಟಿಷರ ಒಂದು ಆರ್ಮಿಯ ಒಂದು ತುಕಡಿ ಅಂತಾರೆ ಅಲ್ಲಿ, ಅಂದರೆ ಒಂದು ಗ್ರೂಪ್ ಆಫ್ ಸೋಲ್ಜರ್ಸ್ನ ತಮ್ಮ ರಾಜ್ಯದಲ್ಲಿ ಇಟ್ಟು ಅವರ ಎಲ್ಲ ಕೆಲಸಗಳನ್ನು ಅಂದರೆ ಮೇಯ್ನಾಗಿ ಅವರ ಖರ್ಚು ವೆಚ್ಚಗಳನ್ನು ಭಾರತೀಯ ಅರಸನೇ ಅಕ್ಕಪಕ್ಕದಲ್ಲಿರುವಂಥ ರಾಜರಿಂದ ಯಾವುದೇ ತೊಂದರೆ ಆಗಬೇಕಾದ್ರೆ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಬ್ರಿಟಿಷರ ಒಂದು ಆರ್ಮಿ ಪಾರ್ಟನ್ನು ತಮ್ಮ ರಾಜ್ಯದಲ್ಲಿ ಇಟ್ಕೊಳ್ಳುವಂಥ ಒಂದು ಪದ್ಧತಿ, ಅಂದರೆ ಸೈನ್ಯವನ್ನು ಸಹಾಯಕ್ಕೆ ಕಳಿಸುವಂಥ ಪದ್ಧತಿ. ಇದನ್ನು ಬ್ರಿಟಿಷರು ಜಾರಿಗೆ ತಂದಿರ್ತಾರೆ. ಅದರ ಪ್ರಕಾರ ಯಾರ ರಾಜ್ಯದಲ್ಲಿ ಈ ಬ್ರಿಟಿಷ್ ಸೈನ್ಯ ಇರುತ್ತೋ ಅವರ ಎಲ್ಲ ಖರ್ಚು ವೆಚ್ಚಗಳನ್ನು ಯಾವ ಇಂಡಿಯನ್ ಕಿಂಗ್ ಆ ಆರ್ಮಿನ ಇಟ್ಕೊಂಡಿರ್ತಾರೋ ಅವರೇ ನೋಡ್ಕೊಬೇಕಾಗ್ತಿತ್ತು. These kings had to retain the British army in their kingdoms and pay their expense in cash, failing to which they had to transfer a portion of land to the British. ಹೀಗೆ ಯಾವ ರಾಜ ತನ್ನ ರಾಜ್ಯದಲ್ಲಿ ಈ ಬ್ರಿಟಿಷ್ ಆರ್ಮಿನ ಇಟ್ಕೊಂಡಿರ್ತಾನೋ ಎಲ್ಲ ಖರ್ಚು ವೆಚ್ಚಗಳನ್ನು ಬ್ರಿಟಿಷ್ನ ಖರ್ಚು ವೆಚ್ಚಗಳನ್ನು ಅವರೇ ನೋಡ್ಕೊಬೇಕಾಗತ್ತೆ. ಅಕಸ್ಮಾತ್ ಅವರಿಗೆ ಹಾಗೇನಾದರೂ ಕೊಡ್ಲಿಕ್ಕೆ ಆಗಲ್ಲ ಅನ್ನೋ ಪಕ್ಷದಲ್ಲಿ ಒಂದು ಪಾರ್ಟ್ನ ಲ್ಯಾಂಡ್ನ ಅವ್ರದ್ದು ಭೂಮಿಯ ಒಂದು ಪಾರ್ಟ್ನ ಬ್ರಿಟಿಷರಿಗೆ ಕೊಡಬೇಕಾಗಿ ಬರ್ತಾ ಇತ್ತು. ದ ಬ್ರಿಟಿಷ್ ಕಾಲ್ಡ್ ದಿಸ್ ಡಾಕ್ಟ್ರಿನ್ ಆಫ್ ಸಬ್ಸಿಡರಿ ಅಲಯನ್ಸ್. The Indian states who agreed to this had to bear military expense of the British themselves. ಈ ಪದ್ಧತಿಯನ್ನು ಅವರು ಸಹಾಯಕ ಸೈನ್ಯ ಪದ್ಧತಿ ಅಥವಾ ದ ಡಾಕ್ಟ್ರಿನ್ ಆಫ್ ಸಬ್ಸಿಡರಿ ಅಲಯನ್ಸ್ ಅಂತ ಕರೀತಾ ಇದ್ದು, ಯಾವ ಎಲ್ಲ ಭಾರತೀಯ ರಾಜ್ಯಗಳು ಈ ಪದ್ಧತಿಗೆ ಒಳಪಟ್ಟಿದ್ವೋ ಅವುಗಳೆಲ್ಲವೂ ಆ ಬ್ರಿಟಿಷ್ ಆರ್ಮಿಯ ಎಲ್ಲ ಎಕ್ಸ್ಪೆನ್ಸ್, ಅವರ ಫುಡ್ ಇರ್ಬೋದು, ಅವ್ರದ್ದು ಸ್ಯಾಲ್ರಿ ಇರ್ಬೋದು, ಎಲ್ಲದನ್ನು ಅವರೇ ಮೇಂಟೈನ್ ಮಾಡಬೇಕಿತ್ತು. ಬ್ರಿಟಿಷರಿಗೆ ಇದರಿಂದ ಏನಾಗ್ತಾ ಇತ್ತು ಅಂದರೆ ತಮ್ಮ ಮಿಲಿಟ್ರಿಯನ್ನು ಫ್ರೀ ಆಫ್ ಕಾಸ್ಟ್ ಮೇಂಟೈನ್ ಮಾಡೋದು ಈಸಿ ಆಗ್ತಾ ಇತ್ತು. The effects of doctrine of subsidiary alliance. The massive burden of military expense weakened the financial position of the kingdoms. ಈ ಸಹಾಯಕ ಸೈನ್ಯ ಪದ್ಧತಿಯಿಂದ ಏನೇನು ಪರಿಣಾಮ ಆಗುತ್ತೆ ಅಂತ ನೋಡೋಣ. ಈ ಸಹಾಯಕ ಸೈನ್ಯ ಪದ್ಧತಿಯಿಂದ ಒಂದು ಸೈನ್ಯವನ್ನು ತಮ್ಮ ರಾಜ್ಯದಲ್ಲೇ ಇಟ್ಟು ಅದರ ಎಲ್ಲ ಖರ್ಚು ವೆಚ್ಚಗಳನ್ನು ಯಾವ ರಾಜ ನೋಡ್ಕೊಳ್ತಾ ಇದ್ನೋ ಅವನಿಗೆ ಈ ಎಲ್ಲ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ಳೋದು ಬಹಳ ಕಷ್ಟ ಆಗ್ತಾ ಇರುತ್ತೆ. ಯಾಕಂದರೆ ಬ್ರಿಟಿಷ್ ಆರ್ಮಿ ಸ್ಯಾಲ್ರಿ ಕೂಡ ಜಾಸ್ತಿ ಇರುತ್ತೆ, ಅದನ್ನು ತಮ್ಮ ರಾಜ್ಯದಿಂದ ಕೊಡೋದು ಅವ್ರಿಗೆ ಆಗಲ್ಲ. Next one, the British took large areas of land under their control. The kings who agreed to this system came ಇಂಡೈರೆಕ್ಟ್ಲಿ ಅಂಡರ್ ದ ಕಂಟ್ರೋಲ್ ಆಫ್ ಬ್ರಿಟಿಷ್. ಯಾರೆಲ್ಲ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಂಡಿರ್ತಾರೋ ಅವರು ಇಂಡೈರೆಕ್ಟ್ ಆಗಿ ಬ್ರಿಟಿಷ್ ಕಂಟ್ರೋಲ್ಗೆ ಬರ್ತಾರೆ. ಅದಲ್ಲದೆ ಅವರ ಭೂಮಿ ಏನಿರುತ್ತೆ ಅದು ಕೂಡ ಬ್ರಿಟಿಷ್ ಕಂಟ್ರೋಲ್ಗೆ ಬರುತ್ತೆ. ದ ಸ್ಟೇಟ್ಸ್ ಕಮಿಂಗ್ ಅಂಡರ್ ದಿಸ್ ಪಾಲಿಸಿ ಲಾಸ್ ದೇಯರ್ ಸವರ್ನಿಟಿ. ಯಾವೆಲ್ಲ ರಾಜ್ಯಗಳು ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊತಾರೋ ಅವರೆಲ್ಲ ತಮಗೆ ಇರುವಂತಹ ಸಾರ್ವಭೌಮ ಅಧಿಕಾರ ಏನಿರುತ್ತೆ ಅದನ್ನು ಕಳ್ಕೊತಾರೆ. ಯಾಕಂದರೆ ಎಲ್ಲ ಸಮಯದಲ್ಲೂ ಬ್ರಿಟಿಷ್ ಆರ್ಮಿ ಅವರ ರಾಜ್ಯದಲ್ಲಿರುತ್ತೆ. ಸೊ ಅವರು ಎಲ್ಲ ವಿಷಯದಲ್ಲೂ ತಲೆ ಹಾಕ್ತಾ ಇರ್ತಾರೆ. ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಪಾಲಿಸಿ. ದ ಗವರ್ನರ್ ಜನರಲ್ ಲಾರ್ಡ್ ಡಾಲ್ಹೌಸಿ brought into a weird policy called doctrine of lapse. Any Indian king who had no descendants lost the kingdom.
ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ಪದ್ಧತಿ. ಇದನ್ನು ಜಾರಿಗೆ ತಂದಂಥ ವ್ಯಕ್ತಿ ಅಂದರೆ ಲಾರ್ಡ್ ಡಾಲ್ಹೌಸಿ ಅನ್ನೋರು. ಇದೊಂದು ವಿಚಿತ್ರ ಪದ್ಧತಿ. ಇದರ ಪ್ರಕಾರ ಯಾವ ಭಾರತೀಯ ರಾಜನಿಗೆ ಮಕ್ಕಳಿಲ್ವೋ ಅವರು ತಮ್ಮ ರಾಜ್ಯವನ್ನು ಕಳ್ಕೊತಾರೆ. ಅಂದರೆ ಯಾರವರು ದತ್ತು ತಗೊಂಡು ಯಾವುದಾದ್ರೂ ಮಗುನ ದತ್ತು ತಗೊಂಡು ಅದನ್ನು ತಮ್ಮ ಮಗುವಾಗಿ ಬೆಳೆಸಿದ್ರು ಕೂಡ ಆ ಮಗುವಿಗೆ ರಾಜ್ಯವನ್ನು ಆಳುವ ಅಧಿಕಾರ ಇಲ್ಲ ಅನ್ನುವಂಥದ್ದು. Since adopted children were denied the right to the throne, consequently many kingdoms who did not have royal descendants came under the British control. ಇದರ ಪ್ರಕಾರ ರಾಜರು ಮಕ್ಕಳನ್ನ ದತ್ತು ತಗೊಂಡು ಸಾಕಿದರೆ ಆ ಮಕ್ಕಳು ರಾಜ್ಯವನ್ನು ಮುಂದುವರಿಸ್ಕೊಂಡು ಹೋಗೋಂಗಿಲ್ಲ. ಅಂದರೆ ಅವರ ರಾಜ ಅಥವಾ ರಾಣಿಯಾಗಿ ರಾಜ ಅಥವಾ ರಾಣಿಯಾಗಿ ತಮ್ಮ ರಾಜ್ಯವನ್ನು ನೋಡ್ಕೊಳ್ಳೋ ಹಾಗೆ ಇಲ್ಲ ಅಂತ. ಆ ಸಮಯದಲ್ಲಿ ಈ ರಾಜ್ಯಗಳು ಬ್ರಿಟಿಷ್ ಕಂಟ್ರೋಲ್ಗೆ ಡೈರೆಕ್ಟಾಗಿ ಬರಬೇಕು ಅನ್ನೋದು ಈ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ನ ನಿಯಮ ಆಗಿರುತ್ತೆ. ಇದರ ಪ್ರಕಾರ ಬಹಳಷ್ಟು ಸಂಸ್ಥಾನಗಳು ಈ ಬ್ರಿಟಿಷರ ಕೈ ಕೆಳಗೆ ಬರುತ್ತೆ. ದಿಸ್ ರೂಲ್ ವಾಸ್ ಅಗೇನ್ಸ್ಟ್ ದ ಪ್ರಾಕ್ಟೀಸ್ ಆಫ್ ಅಡಾಪ್ಷನ್ ಇನ್ ಇಂಡಿಯಾ ಸಿನ್ಸ್ ಏನ್ಷಿಯಂಟ್ ಟೈಮ್. ಈ ನಿಯಮ ಏನಿದೆ ಭಾರತದಲ್ಲಿ ಮೊದಲಿಂದ ಕೂಡ ತಮಗೆ ಮಕ್ಕಳಿಲ್ಲ ಅಂದರೆ ಬೇರೆಯವರ ಮಕ್ಕಳನ್ನು ದತ್ತು ತಗೊಳ್ಳು ಸಾಕುವಂಥ ಒಂದು ಸಂಪ್ರದಾಯ ಇದೆ. ಈ ಸಂಪ್ರದಾಯಕ್ಕೆ ವಿರುದ್ಧ ಆಗಿರುತ್ತೆ. ಆಸ್ ಅ ರಿಸಲ್ಟ್ ಆಫ್ ದಿಸ್ ಕನ್ನಿಂಗ್ ಆ್ಯಕ್ಟ್, ಔದ್, ಸತಾರಾ, ನಾಗ್ಪುರ್, ಝಾನ್ಸಿ ಆ್ಯಂಡ್ ಅದರ್ 11 states were directly annexed by the British. ಈ ಒಂದು ಪದ್ಧತಿಯನ್ನು ಜಾರಿಗೆ ತಂದಿದ್ದರಿಂದ ಭಾರತದ ಔದ್, ಸತಾರಾ, ನಾಗ್ಪುರ್, ಝಾನ್ಸಿ ಅನ್ನುವಂಥ 11 ರಾಜ್ಯಗಳೇನಿದೆ ಅದು ಡೈರೆಕ್ಟಾಗಿ ಬ್ರಿಟಿಷ್ ಕಂಟ್ರೋಲ್ಗೆ ಬರುತ್ತೆ. Altogether, by the time of Dalhousie's return to the England in 1856, 2/3 of the Indian subcontinent was under the British rule. ಈ ಎಲ್ಲ ನಿಯಮಗಳ ಪ್ರಕಾರ ಡಾಲ್ಹೌಸಿ 1856ರಲ್ಲಿ ಭಾರತವನ್ನು ಬಿಟ್ಟು ಇಂಗ್ಲೆಂಡ್ಗೆ ಹೋಗ್ತಾನೆ. ಆ ಸಮಯದಲ್ಲಿ 3/2 ಭಾಗದಷ್ಟು ಇಂಡಿಯಾ ಆ ಸಮಯದಲ್ಲಿ ಬ್ರಿಟಿಷರ ಕೈಗಳಿಗೆ ಆಲ್ರೆಡಿ ಬಂದಾಗಿರುತ್ತೆ. The British victory to this was a victory of their political realism and military might. Was further compounded with internal rivalry among the locals and lack of unity. ಬ್ರಿಟಿಷರು ಭಾರತದ ಮೇಲೆ ಸಾಧಿಸಿದ ವಿಜಯ ಏನಿದೆ ಅದು ಅವರ ರಾಜಕೀಯ ಹಾಗೂ ಸೈನ್ಯದ ವಿಜಯವೂ ಕೂಡ ಆಗಿದೆ. ಭಾರತವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳಲು ಇನ್ನೊಂದು ಪ್ರಮುಖ ಕಾರಣ ಏನಂದರೆ ನಮ್ಮಲ್ಲೇ ಇದ್ದಂಥ ವೈರತ್ವ, ಅದೇ ರೀತಿಯಲ್ಲಿ ನಮ್ಮಲ್ಲಿ ಇರದಿದ್ದಂತಹ ಒಗ್ಗಟ್ಟು. The British never felt that public interest was their responsibility. Their aim was to gain wealth and power. ಬ್ರಿಟಿಷರು ಎಂದು ಸಾರ್ವಜನಿಕ ಹಿತಾಸಕ್ತಿಯ ಬಗ್ಗೆ ಎಂದೂ ಅವರು ಚಿಂತೆ ಮಾಡಿರಲಿಲ್ಲ. ಅವರ ಪ್ರಮುಖ ಉದ್ದೇಶ ಏನಾಗಿತ್ತು ಅಂದರೆ ಹಣ ಸಂಪಾದನೆ ಮಾಡೋದು, ಹಾಗೆ ಅಧಿಕಾರವನ್ನು ಸಂಪಾದನೆ ಮಾಡೋದು ಆಗಿರುತ್ತೆ. Enraged by this, the people revolted widely in 1857. Some authors called this as the first war of Indian independence. ಈ ಎಲ್ಲ ಕಾರಣಗಳಿಂದ ಬ್ರಿಟಿಷರ ವಿರುದ್ಧ ಭಾರತೀಯರು 1857ರಲ್ಲಿ ದಂಗೆ ಹೇಳ್ತಾರೆ. ಕೆಲವೊಂದು ಇತಿಹಾಸಕಾರರು ಅಥವಾ ಕೆಲವೊಂದು ಬರಹಗಾರರು ಇದೇ ದಂಗೆಯನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕೂಡ ಕರೆಯುತ್ತಾರೆ. ಸೊ ಹಾಗಾದರೆ ಈ ಪಾಠ ನಿಮಗೆ ಇಷ್ಟ ಆಯಿತು, ಅರ್ಥ ಆಯಿತು ಅಂತ ನೆನೆಸಿದ್ದೀನಿ. ನಿಮಗೆ ಯಾವುದಾದ್ರೂ ಒಂದು ಟಾಪಿಕ್ನಲ್ಲಿ ಈ ಲೆಸನಲ್ಲಿ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಲೆಸನ್ ನಾನು ಯಾವುದು ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಲರ್ನಿಂಗ್.